ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಈಗಾಗಲೇ ದಿನಗಣನೆ ಆರಂಭವಾಗಿದೆ. ಮೊದಲ ಹಂತದ ಆನೆಗಳು ಅರಮನೆಯಲ್ಲಿ ಬೀಡು ಬಿಟ್ಟಿವೆ. ಇವತ್ತು ಎರಡನೇ ಹಂತದ ಆನೆಗಳು ಈಗಾಗಲೇ ಮೈಸೂರಿನ ಅರಮನೆ ಆವರಣಕ್ಕೆ ಬಂದಿಳಿದಿರುವಂಥದ್ದು ನಾವು ನೋಡ್ತಾ ಇದ್ದೀವಲ್ಲ. ಮೊದಲ ಹಂತದಲ್ಲಿ 9 ಆನೆಗಳು ಅರಮನೆಗೆ ಬಂದಿದ್ದರೆ ಎರಡನೇ ಹಂತದಲ್ಲಿ 5 ಆನೆಗಳು ಅರಮನೆ ಆವರಣಕ್ಕೆ ಬಂದಿಳಿದಿರುವಂಥದ್ದು. ಮೊದಲನೇದಾಗಿ ಶ್ರೀಕಂಠ ಆನೆ ಇರ್ಬೋದು, ಹೇಮಾವತಿ, ರೂಪ ಆನೆ ಇರ್ಬೋದು, ಸುಗ್ರೀವ ಮತ್ತು ಗೋಪಿ 5 ಆನೆಗಳು ಬಂದಿಳಿದಿರುವಂಥದ್ದು. ಇನ್ನು ಬಂದಿಳಿದ ತಕ್ಷಣವೇ ಆನೆಗಳಿಗೆ ಸ್ನಾನವನ್ನು ಮಾಡಿಸ್ತಾ ಇರುವಂಥದ್ದು. ಯಾಕೆ ಅಂತ ಅಂದರೆ ಅಲ್ಲಿಂದ ಬಿಸಿಲಿಂದ ಬಂದಿರುತ್ತೆ, ಸ್ವಲ್ಪ ತಂಪಾಗಲಿ ಅನ್ನೋ ಒಂದು ಕಾರಣಕ್ಕೆ ಸ್ನಾನವನ್ನು ಕೂಡ ಮಾಡಿಸ್ತಾ ಇದ್ದಾರೆ. 5 ಆನೆಗಳು ಕೂಡ ಈಗ ಬಂದಿರುವಂಥದ್ದು. ಪ್ರಭುಗೌಡ ಅವರು ಇರ್ಬೋದು, ಜೊತೆಗೆ ಡಾಕ್ಟರ್ ಇರ್ಬೋದು, ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಜೊತೆಗೆ ಆನೆಗಳನ್ನು ನೋಡಲಿಕ್ಕೆ ನಾ ಮುಂದು ಅಂತ ಬಹಳಷ್ಟು ಜನ ಈಗಾಗಲೇ ಅರಮನೆ ಆವರಣದಲ್ಲಿ ಕೂಡ ನಿಂತಿರುವ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ 5 ಆನೆಗಳಿಗೆ ಸಂಪ್ರದಾಯದಂತೆ ಈಗ ಪೂಜೆ ನಡೆಯುತ್ತೆ. ಜಯಮಾರ್ತಾಂಡ ದ್ವಾರ ಏನಿದೆ ಅಲ್ಲಿ ಪೂಜೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿದ್ದಾರೆ. ಸೊ ಈಗ ಇಲ್ಲಿ ಸ್ನಾನವನ್ನು ಮಾಡಿಸಿ ಆನೆಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಸಲಾಗುತ್ತೆ. ಅದಾದಮೇಲೆ ಅಧಿಕೃತವಾಗಿ ಅರಮನೆ ಆವರಣಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿಯನ್ನು ತೆಗೆದುಕೊಳ್ಳಲಾಗುವಂಥದ್ದು. ಯಾಕೆ ಅಂತ ಅಂದರೆ ಮೊದಲ ಹಂತದಲ್ಲಿ ಬಂದಂಥ 9 ಆನೆಗಳಿಗೂ ಕೂಡ ಯಾವ ರೀತಿ ಸಂಪ್ರದಾಯದಲ್ಲಿ ಪೂಜೆ ಮಾಡಿದ್ರು ಅದೇ ರೀತಿ ಎರಡನೇ ಹಂತದಲ್ಲಿ ಬರುವಂಥ ಆನೆಗಳಿಗೂ ಕೂಡ ಪೂಜೆಯನ್ನು ಮಾಡಲಾಗುತ್ತೆ. ಸೊ ಅದಕ್ಕೂ ಮುನ್ನ ಇಲ್ಲಿ ಸ್ನಾನವನ್ನು ಕೂಡ ಮಾಡಿಸಲಾಗ್ತಾ ಇರುವಂಥದ್ದು. ಈಗೆಲ್ಲ ಆನೆಗಳು ರೆಡಿ ಇದೆ. ಇಲ್ಲಿಂದ ಅಧಿಕೃತವಾಗಿ ಅರಮನೆಯಲ್ಲಿ ಆ 9 ಆನೆಗಳ ಜೊತೆ ಈ 5 ಆನೆಗಳು ಕೂಡ ಇರುತ್ತೆ. ಎಂದಿನಂತೆ ತಾಲೀಮಿನಲ್ಲಿ ಇವು ಕೂಡ ಭಾಗಿಯಾಗುತ್ತೆ. 14 ಆನೆಗಳು ಕೂಡ ವಿಶ್ವವಿಖ್ಯಾತ ಮೈಸೂರು ದಸರಾ 2025ಕ್ಕೆ ಕಂಪ್ಲೀಟ್ ಆಗಿ ರೆಡಿ ಆಗಲಿಕ್ಕೆ ಯಾವ್ಯಾವ ರೀತಿ ಸಿದ್ಧತೆಯನ್ನು ಮಾಡಬೇಕು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ಈ ಬಾರಿ ಏನು ಹೊಸದಾಗಿ 3 ಆನೆಗಳು ಬಂದಿದೆ, ಶ್ರೀಕಂಠ ಇರ್ಬೋದು, ಹೇಮಾವತಿ ಮತ್ತು ರೂಪ 3 ಆನೆಗಳು ಏನು ಈ ಬಾರಿ ಹೊಸದಾಗಿ ಬಂದಿದೆ ಅದನ್ನ ಸ್ವಲ್ಪ ಸ್ಪೆಷಲ್ ಆಗಿ ನೋಡ್ಕೊಳ್ಬೇಕಾಗುತ್ತೆ, ಸ್ಪೆಷಲ್ ಕೇರ್ ಬೇಕಾಗುತ್ತೆ. ಯಾಕೆಂದರೆ ಮೊದಲ ಬಾರಿ ದಸರಾ ಆಗಿರೋದ್ರಿಂದ ಈಗ ದಿನನಿತ್ಯ ಅರಮನೆ ಆವರಣದಲ್ಲಿ ಇರಬೇಕಾಗುತ್ತೆ, ಹೊಸ ಜಾಗ ಅಡ್ಜಸ್ಟ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಆ 3 ಆನೆಗಳಿಗೆ ಒಂದು ಸ್ವಲ್ಪ ಸ್ಪೆಷಲ್ ಕೇರ್ನ ಮಾಡ್ತಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಒಟ್ಟಾರೆಯಾಗಿ ಈಗ ಇಲ್ಲಿಂದ ಹೋಗಿ ಜಯಮಾರ್ತಾಂಡ ದ್ವಾರದಲ್ಲಿ ಪೂಜೆಯನ್ನು ಮುಗಿಸಿ ಅಧಿಕೃತವಾಗಿ ಆನೆಗಳನ್ನು ಅರಮನೆ ಆವರಣಕ್ಕೆ ಬರಮಾಡ್ಕೊಳ್ಳೋಣ ಬನ್ನಿ.